ಇದೊಂದು ಹಾಡಿನ ಆರ್ಭಟ ಎಷ್ಟು ಮೆಚ್ಕೊಂಡ್ರು ನಮ್ಮ ಜೂರಿ ಅಂತ ಹೇಳಿದ್ರೆ ಎಲ್ಲರಿಂದ ನಿಮ್ಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಒಂದು ಎನರ್ಜೆಟಿಕ್ ಸಾಂಗ್ ಹಾಡಿದಾರ ಹರ್ಷ ಅವರೇ, ಅದರಲ್ಲಿ ಎಷ್ಟು ಎನರ್ಜಿ ಇತ್ತು ಅದನ್ನ ಕೇಳೋಣ ಜಡ್ಜಸ್ ಹತ್ರ. ವಿಪಿ ಸರ್, ಹರ್ಷ ಸ್ಟೇಜ್ ಮೇಲೆ ಬಂದ್ಮೇಲೆ ಮುಗೀತು ಅಂತ ಲೆಕ್ಕ. ಅದಾದ್ಮೇಲೆ ಸ್ಟೇಜ್ ಅವಂದೇ ಅದು. ಹರ್ಷ ಸರ್, ಅವ್ನು ಹಾಡ್ಬೇಕಾದ್ರೆ ನಾನು ತೀರ್ಪುಗಾರನ ಅಲ್ಲಪ್ಪ, ನಾನು ಪ್ರೇಕ್ಷಕ ಅಷ್ಟೇ, ಏನು ಲೆಕ್ಕನೇ ಇಲ್ಲ ಅಲ್ಲಿ. ನಾನು ಅನುರಾಧ ಭಟ್ ಅವ್ರಿಗೆ ಒಂದು ಸಣ್ಣ ಪ್ರಶ್ನೆ, ಒಂದು ಕುತೂಹಲದಿಂದ. ಅವನಲ್ಲಿ ಅನೇಕ ಕ್ವಾಲಿಟೀಸ್ ಇದೆ, ಇನ್ನು ಮೇಲೆ ಫೆದರ್ ಹಾಕ್ಬೇಕು ಅಂದ್ರೆ ನಿಮ್ಮ ಪ್ರಕಾರ ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ? ಚೆನ್ನಾಗಿ ಹಾಡಿದ್ರು. ಮೊದಲಿನ ದಿನಾನೇ ಇವ್ರು ಹಾಡ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ಲ, ಗಂಟ್ಲು ಸ್ವಲ್ಪ ಕಿರಿಕಿರಿ ಇತ್ತು. ಆಮೇಲೆ ಇಲ್ಲ ಮೇಡಮ್ ನಾನು ಹಾಡ್ಲೇಬೇಕು ಅಂತ ಹೇಳಿ ಬಂದ್ರು, ಹಾಡಿದ್ರು, ಚೆನ್ನಾಗಿ ಹಾಡಿದ್ರು. ಈ ಸ್ವರಗಳು ಏನಿದೆ ಒಂದು ಚೌಕಟ್ಟು ಹಾಕೊಟ್ಟಿದ್ದೆ ಈ ತರ ಇರ್ಲಿ ಅಂತ. ಸೊ ಆ ಇನ್ಸ್ಟ್ರಕ್ಷನ್ಸ್ ಒಂಚೂರು ಗಮನ ಇಟ್ಟರೆ ಐ ಥಿಂಕ್ ಯು ವಿಲ್ ರೀಚ್ ಗ್ರೇಟ್ ಲೆವೆಲ್ಸ್. ಖಂಡಿತ ಮ್ಯಾಮ್. ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಅನುರಾಧ. ಎಸ್, ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಹರ್ಷ ಅವರೇ, ಯುದ್ಧಕ್ಕೆ ನುಗ್ಗುತ್ತಾ ಇರೋಂಥ ಯೋಧನ ರೀತಿ ಇತ್ತು ನಿಮ್ಮ ಗಾಯನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮ್ಯೂಸಿಕ್ನ ಆರಾಧನೆ ಮಾಡೋಂಥ ಆರ್ಟಿಸ್ಟ್ ಕೈಯಲ್ಲಿ ಮಾತ್ರ ಈ ಥರ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗದ. ಹರ್ಷ ಅವರೇ, ಆಲ್ ದಿ ಬೆಸ್ಟ್, ಚೆನ್ನಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಈ ಹಾಡಿಗೆ ವಿತ್ ಆಲ್ ದಿ ಸಪೋರ್ಟ್ ಆಫ್ ದಿ ಆರ್ಕೆಸ್ಟ್ರಾ, ಮೆಂಟರಿಂಗ್ ಎಲ್ರಿಗೂ ಸೇರಿಸಿ ದ ಫಸ್ಟ್ ಗೋಲ್ಡನ್ ಬಜಾರ್. ಸರಿಗಮಪ ಚಾಂಪಿಯನ್ಶಿಪ್ ನ ಮೊದಲ ಗೋಲ್ಡನ್ ಬಜರ್ ನಮ್ಮ ಶ್ರೀ ಹರ್ಷ ಅವ್ರಿಗೆ ಸಿಕ್ಕಿದೆ. ಹರ್ಷ, ಇನ್ನೂ ನೆನಪಿದೆ ನನಗೆ, ಸೀಸನ್ 13ರಲ್ಲಿ ತಾಳಿ ಕಟ್ಟುವ ಶುಭ ವೇಳೆ ಹಾಡನ್ನ ನೀವು ಹಾಡಿದ್ರೆ ಅದನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಸಂಗೀತದ ದೇವರು SPB ಸರ್ ಅವರ ಪುಣ್ಯ ಸ್ಮರಣೆ ಆಗಿರೋದ್ರಿಂದ ಆ ಹಾಡನ್ನ ಮತ್ತೆ ವೇದಿಕೆಯಲ್ಲಿ ಅವ್ರಿಗೋಸ್ಕರ ಹಾಡೋದಕ್ಕೆ ಸಾಧ್ಯ. ಎಸ್, ಬದುಕಿನ ಪ್ರತಿ ಸಂದರ್ಭದಲ್ಲೂ ಪ್ರತಿ ಇಮೋಷನ್ನಲ್ಲೂ ನಮ್ಮ ಜೊತೆ ಇರುವಂತಹ ಧ್ವನಿ SPB ಸರ್ ಅವರದ್ದು. ಕೆಲವೇ ದಿನಗಳಾದರೂ ಕೂಡ SPB ಸರ್ ಅವರು ಉಸಿರಾಡಿದ ಗಾಳಿಯನ್ನೇ ನಾವು ಕೂಡ ಉಸಿರಾಡಿದೀವಿ ಅನ್ನೋ ಒಂದು ಪುಣ್ಯ ಹೆಮ್ಮೆ ನಮ್ಮೆಲ್ಲರದು. ಮತ್ತೆ ಕರುನಾಡಲ್ಲೇ ಹುಟ್ಟುತ್ತೀನಿ ಅಂತ ಮಾತು ಕೊಟ್ಟಂತಹ ಮಹಾಚೇತನಕ್ಕೆ ನಾವೆಲ್ಲ ಈ ವೇದಿಕೆಯ ಮೂಲಕ ಋಣಿಯಾಗಿರ್ತೀವಿ. ವಿಪಿ ಸರ್, ಅವ್ರನ್ನ ನಾವು ನೆನೆಸ್ಕೋಬೇಕು ಅಂತಿಲ್ಲ, ಯಾಕೆಂದ್ರೆ ಅವ್ರು ನಮ್ಮಲ್ಲೇ ಜೀವಿಸ್ತಾ ಇದ್ದಾರೆ. ಅವರು ಬಿಟ್ಟ ಹೋದ ಹಾದಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ, ಕೇವಲ ಸಂಗೀತ ರಸಿಕರಿಗೆ ಅಥವಾ ಸಂಗೀತಗಾರರಿಗೆ ಅಷ್ಟೇ ಅಲ್ಲ, ಮಾನವೀಯತೆ ಪಾಠವನ್ನು ಕಲೀಲಿಕ್ಕೂ ಅವರೊಂದು ಯೂನಿವರ್ಸಿಟಿ. ಹಾಗಾಗಿ ಎಲ್ಲರಿಗೂ ಅವರೊಂದು ಅದ್ಭುತವಾದಂಥ ಶಕ್ತಿ. ವಿ ವಿಲ್ ಮಿಸ್ ಹಿಮ್ ಬಟ್ ವಿ ವಿಲ್ ಲಿವ್ ಹಿಮ್ ಎವ್ರಿ ಡೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ಈ ಸೆಕೆಂಡಲ್ಲೂ ನಾನು ಚಾಲೆಂಜ್ ಮಾಡ್ತೀನಿ, ಇಡೀ ಜಗತ್ತಲ್ಲಿ ಲಕ್ಷಾಂತರ ಮಂದಿ ಇವ್ರ ಹಾಡು ಇನ್ನೂ ಕೇಳ್ತಿರ್ತಾರೆ. ಇಡೀ ವರ್ಲ್ಡಲ್ಲಿ ಯಾವ್ಯಾವ ಮೂಲೆಯಲ್ಲೋ ಅವ್ರ ವಾಯ್ಸ್ ಇನ್ನೂ ಜೀವಿಸ್ತಾನೆ ಇರ್ತದೆ. ಯಾರ್ಯಾರ ಮನೇಲೋ ರೇಡಿಯೋ ಮೂಲಕ, ಇನ್ನೂ ಕೆಲವರು ಅವ್ರ ಕನಸುಗಳನ್ನ ಅವರ ವಾಯ್ಸ್ ಮೂಲಕ ಕಾಣ್ತಾರೆ. ಸೊ ಇದೊಂದು ದೇವರ ಒಂದು ಹುಟ್ಟೋದು, ಆ ಥರದ್ದು ದೇವರ ಒಂದು ಜನ್ಮ SPB ಸರ್. ವೇದಿಕೆ ಮೇಲೆ ಅವರ ಹಾಡುಗಳು ಹಾಡಿದಾಗೆಲ್ಲ ಖಂಡಿತ ಅವರ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಬಿಂಬಿಸ್ತಾ ಇರುತ್ತೆ. ಹರ್ಷ ಅವರೇ, ಭಾಳ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಭಾಳ ಅದ್ಭುತವಾಗಿದೆ. ಥ್ಯಾಂಕ್ ಯು ಅರ್ಜುನ್ ಸರ್. ಹರ್ಷ ಈ ಹಾಡು ಅವ್ರ ಥರ ಹಾಡಕ್ಕೆ ಪ್ರಯತ್ನ ಪಟ್ಟಲ್ಲ, ಇದೇ ಹಾಡನ್ನ ನಿನ್ನ ಥರ ಹಾಡೋದಕ್ಕೂ ಕೂಡ ಪ್ರಯತ್ನ ಪಡು, ಅದು ಭಾಳ ಮುಖ್ಯ. ಅವ್ರು ಯಾವಾಗಲೂ ಹೇಳೋರು, ನನ್ನ ಥರನೇ ಯಾಕೆ ಹಾಡ್ತೀರಿ, ನಿಮ್ಮ ಥರನೂ ಹಾಡಿ ಅಂತ. ಅದು ಬಹಳ ಬಹಳ ಮುಖ್ಯವಾದ ವಿಷಯ. ವಿಜಯ್ ಪ್ರಕಾಶ್ಗೆ ಅವ್ರಿಗೆ ಎಂಥ ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ನಿಮಗೆ ತಂದೆ ತಾಯಿಗಳು ನೀವು ಹೀಗೆ ಬೆಳಿತೀರಾ ಅಂತ ತಿಳಿದೇ ನಿಮಗೆ ವಿಜಯ್ ಪ್ರಕಾಶ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಅವ್ರಿಗೆ SMS ಮಾಡಿದರು. ಅದು ಆ ಮಾತು ಕೇಳಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂಬೇಡ್ಕರ್ ಇಂದ ನಮಗೆ ಒಂದು ಸಂವಿಧಾನ ಸಿಕ್ತು, SPB ಅವರಿಂದ ನಮಗೆ ಭಾವೈಕ್ಯತೆಯ ಭಗವದ್ಗೀತೆ ಸಿಕ್ಕಿದೆ ಅಂತ ನೀವು ತಿಳ್ಕೊಳ್ಳಿ. ಭಾವೈಕ್ಯತೆಯ ಭಗವದ್ಗೀತೆ. ಮಹಾಗುರುಗಳೇ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೇಹಾ ಶಾಸ್ತ್ರಿಗೆ ಬರ್ಲಿ ಚಪ್ಪಾಳೆ. ಬ್ರೋ, ವಾಟ್ ಇಸ್ ದಿಸ್ ನ್ಯೂ ಲುಕ್? ಏನಿಲ್ಲ, ಸುಮ್ಮನೆ ಹೇರ್ ಕಟ್ ಟ್ರೈ ಮಾಡೋಣ ಅಂತ ಆಸೆ ಇತ್ತು. ನೀನೇ ಮಾಡ್ಕೊಂಡಿದ್ದಕ್ಕೆ ಹಿಂಗಾಯ್ತಾ? ಇಲ್ಲ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ವಿಪಿ ಸರ್. Neha Shastri, ಹಾಯ್ ಸರ್. how are you?
ಶಾಸ್ತ್ರಿ. ಐ ಆಮ್ ಗುಡ್, ಥ್ಯಾಂಕ್ ಯು. ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗುಡ್. ನಿನ್ನ ಈ ಒಂದು ಪರ್ಫಾರ್ಮೆನ್ಸಸ್ ಎಲ್ಲ ನೋಡ್ತಾ ಇದ್ರೆ ನೀನು ಅಮೇರಿಕನ್ ಐಡಲ್ ಅಲ್ಲಿ ಇರಬೇಕಿತ್ತು ಅನ್ಸುತ್ತೆ ನಂಗೆ. ಆ ವೇರಿಯೇಷನ್, ಎಕ್ಸ್ಪ್ರೆಷನ್ಸ್ ಬಹಳ ಇಂಟರ್ನ್ಯಾಷನಲ್ ಆಕ್ಟ್ ಬಹಳ ಚೆನ್ನಾಗಿದೆ. ರಿಯಲಿ ನೈಸ್. ಐ ಲೈಕ್ ದ ವೇ ಯು ಹ್ಯಾವ್ ಡಿಸೈನ್ಡ್ ಇಟ್. ಯು ಆರ್ ಆಕ್ಚುಲಿ ಅನ್ ಅಮೇಜಿಂಗ್ ಟ್ಯಾಲೆಂಟ್. ಥ್ಯಾಂಕ್ ಯು ಸರ್. ಯು ಆರ್ ಫಿನಾಮಿನಲ್. ಪ್ರೌಡ್ ಆಫ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು AP ಸರ್. ಲಕ್ಷ್ಮಿ ಮೇಡಮ್. ತುಂಬಾ ಅದ್ಭುತವಾದ ಕಂಠಸಿರಿ ಇದೆ ನೇಹಾಗೆ. ಹಾಗೆ ಅವಳಿಗೆ ಮೆಲೋಡಿ ಸಾಂಗ್ಸ್ನ ಟ್ರೈ ಮಾಡಬೇಕು ಅಂತ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾಳೆ. ಸೊ ನನಗೆ ತುಂಬ ಖುಷಿ ಇದೆ. ಸೊ ಹೇಳ್ಕೊಡೋಕ್ಕೂ ಅಷ್ಟೇ ಸಂತೋಷ ಇದೆ. ಆ್ಯಂಡ್ ವೆರಿ ಹ್ಯಾಪಿ ಟು ಹ್ಯಾವ್ ಹರ್ ಇನ್ ಮೈ ಟೀಮ್. ಸೂಪರ್ ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ನೇಹಾ, ನಿನಗೇನು ಇಷ್ಟ, ಏನು ಆಸೆ ಇದೆ ಅನ್ನೋದನ್ನ ನಿಮ್ಮ ಗುರುಗಳು ತಿಳ್ಕೊಂಡಿದ್ದಾರೆ. 100% ನಾವೆಲ್ಲರೂ ಖಂಡಿತವಾಗ್ಲೂ ನಂಬಿದ್ದೀವಿ ಮುಂದಿನ ವಾರ ಒಂದು ಸರ್ಪ್ರೈಸ್ ಪ್ಯಾಕೇಜ್ ನಿಮ್ಮ ಕಡೆಯಿಂದ ಬರುತ್ತೆ ಅಂತ, ಅಲ್ವಾ? ಟ್ರೈ ಮಾಡ್ತೀನಿ ಫಾರ್ ಶೋರ್. ನೀ ಮಾಡೇ ಮಾಡ್ತೀಯ, ಆ ಕಾನ್ಫಿಡೆನ್ಸ್ ನಮಗಿದೆ. ಓಕೆ, ಥ್ಯಾಂಕ್ ಯು ಬ್ರೋ. ಸೂಪರ್. ಥ್ಯಾಂಕ್ ಯು. ಪ್ರತಿ ಕನ್ನಡಿಗ ಹೆಮ್ಮೆ ಪಡುವಂತ ಹಾಡು, ಕನ್ನಡಿಗ ಅಂದ್ರೆ ಯಾರು ಅಂತ ಹೇಳಿದಂತ ಹಾಡು, ಕನ್ನಡತನದ ಗಟ್ಟಿ ಕೆನೆ ಮೊಸರು ನಮ್ಮ ಮಹಾಗುರುಗಳು. ಮಹಾಗುರುಗಳೇ, ಈಗ ನನಗೆ ವಿಶೇಷ ಅನಿಸಿತು, ಹಾಡು ಯಥಾಸ್ಥಿತಿ ಹಾಡಿದನೇ ನುಡಿಸಿದ್ದಾರೆ, ಕಡೆ ಭಾಗ ಜಾಯಿನ್ ಮಾಡಿದಾರಲ್ಲ ಅದು ವಿಶೇಷ ಅನ್ನಿಸ್ತು. ನೀನೇನು ಮಾಡಿದ್ದು ಅದನ್ನ ಹೇಗೆ ಮಾಡಿದೆ ಸ್ವಲ್ಪ ಹೇಳಪ್ಪ. ಅವನಿಗೆ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವಲ್ಪ ಒಲವಿದೆ ಅಂತ ನನಗೆ ಹೇಳ್ದ. ನಾನು ಸುಮ್ಮನೆ ಕೇಳಿದೆ ಯಾವ ಹಾಡು ಕೊಟ್ಟಿದ್ದಾರಪ್ಪ ಈ ಸಲ, ಅದಕ್ಕೆ ರುಕ್ಕಮ್ಮ ಕೊಟ್ಬಿಟ್ಟಿದ್ದಾರೆ ಸರ್ ಅಂದ. ಸೊ ನಾನೊಂದು ಸುಮ್ಮನೆ ಯೋಚನೆ ಮಾಡಿದೆ. ಸ್ವರಗಳು ಅಷ್ಟೇ ಜಾಸ್ತಿ ಇಲ್ದಿರ, ಸಂಚಾರಗಳು ಜಾಸ್ತಿ ಇಲ್ದಿರ, ಸಿಂಪಲ್ ಮುಕ್ತಾಯ ಮಾಡಿ ಕೊಟ್ಟೆ. ಗಬಕ್ ಅಂತ ಹಿಡ್ದ. ಅವನ ಆಸೆ ಶಾಸ್ತ್ರೀಯ ಸಂಗೀತದ ಮೇಲೆ ಇದ್ದಿದ್ದರಿಂದ ನನಗೊಂದು ತುಣುಕು ನೋಡಿಸ್ಬೇಕು ಅಂತ ನನಗೆ ಆಸೆ ಇತ್ತು ಈ ಸ್ಟೇಜ್ ಮೇಲೆ. ಕಂಬುದರಂಗಯ್ಯ, ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಟುಡೇ. ಯಾಕಂದ್ರೆ ಹಾಡ್ಬಿಟ್ಟೆ ಕಣಯ್ಯ, ಗುರುಗಳ ಕೈಯಲ್ಲಿ, ಜಡ್ಜಸ್ ಕೈಯಲ್ಲಿ, ಎಲ್ಲರ ಕೈಯಲ್ಲೂ ಸಹಿ ಅನ್ಸ್ಕೊಂಡ್ಬಿಟ್ಟೆ. ಐ ಆಮ್ ವೆರಿ ಹ್ಯಾಪಿ. ಮುಂದಕ್ಕೆ ಡೆಫಿನೆಟ್ಲಿ ಈ ಥರ ವರ್ಕ್ ಮಾಡೋಣ. ನಿನ್ನ ಶಾಸ್ತ್ರೀಯ ಸಂಗೀತದ ಒಲವನ್ನು ಆದಷ್ಟು ನಾನು ನಿನ್ನ ಹತ್ರ ತರಿಸೋಕ್ಕೆ ಟ್ರೈ ಮಾಡ್ತೀನಿ. ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವನು ಸ್ವರ ಬರ್ಕೊಂಡ ಅಥವಾ ರೆಕಾರ್ಡ್ ಮಾಡ್ಕೊಂಡ ನಾನು ಸ್ವರ ಬರ್ಕೊಟ್ಟು ಅವನ ಕೈಯಲ್ಲಿ ಬರ್ಸಿದ್ದೀನಿ. ವೆರಿ ಗುಡ್. ಈ ಹಾಡು ನೀನು ಪರಿಪೂರ್ಣವಾಗಿ ಪ್ರೆಸೆಂಟ್ ಮಾಡಿದೀಯ. ಈ ಹಾಡನ್ನು ನಮ್ಮ ಹತ್ರ 100% ಕೊಟ್ಟಿದ್ದಾನೆ. ರಂಗಣ್ಣ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ